ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸುಮಾರು ದಿವಸ ಆದ ನಂತರ ಡೈಲಿ ವ್ಲಾಗ್ ಮಾಡಲಿಕ್ಕೆ ಹೊರಟಿದ್ದೇನೆ. ಇಷ್ಟು ದಿವಸ ಏನಾದರೂ ಕಾರ್ಯಕ್ರಮಗಳಿದ್ದರೆ ಅಥವಾ ಎಲ್ಲಿಯಾದರೂ ಹೋಗಿದ್ರೆ ಅಂತಹ ವಿಷಯಗಳನ್ನು ಮಾತ್ರ ವ್ಲಾಗ್ ಮಾಡಿ ಹಾಕ್ತಿದ್ದೆ. ಡೈಲಿ ವ್ಲಾಗ್ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಸುಮಾರು ದಿವಸ ಆದ ನಂತರ ಬ್ಯಾಕ್ ಟು ಫೀಲ್ಡ್ ಅಂತ ಹೇಳುವ ಹಾಗೆ ಡೈಲಿ ವ್ಲಾಗ್ ಮಾಡುವ ಅಂತ ಹೊರಟಿದ್ದೇನೆ. ಪೂಜೆ ಗೌಜಿ ಎಲ್ಲ ಮುಗೀತು. ಆ ಪೂಜೆ ಗೌಜಿಯಾಗಿ 2 ದಿವಸ ನಮಗೆ ಅದರ ಕ್ಲೀನಿಂಗ್ ಕೆಲಸ, ಆಯಾಯ ವಸ್ತುಗಳನ್ನು ಆಯಾ ಜಾಗಕ್ಕೆ ಸೇರಿಸುವ ಕೆಲಸ ಎಲ್ಲ ಇತ್ತು. ಇದರ ನಡುವೆ ಶೀತಮ್ಮ ಕೂಡ ನಮ್ಮ ಅತಿಥಿಯಾಗಿ ಬಿಟ್ಟಿದ್ರು. ಈಗ ಕೂಡ ಇದ್ದಾರೆ, ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ, ಮಕ್ಕಳ ಜೊತೆ ಕೂಡ ಇದ್ದಾರೆ, ಬಿಲ್ಕುಲ್ ಹೋಗೋದಿಲ್ಲ ಅಂತ ಹೇಳಿ ಕೂತಿದ್ದಾರೆ. ಅದರ ಜೊತೆ ಚಳಿ ತಡ್ಕೊಳಿಕ್ಕಾಗೋದಿಲ್ಲ. ಇರಲಿ, ದಿನಗಳು ಸಾಕ್ತಾ ಉಂಟು. ಹಾಗೆ ನಮ್ಮ ಮನೆಯ ಪೂಜಾ ವ್ಲಾಗ್ ಎಲ್ಲ ನೋಡೋದಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಆಯಿತಾ, ಉಂಟು ವೀಡಿಯೋಸ್ ಎಲ್ಲ. ಹಾಗೆ ಇವತ್ತಿನ ಡೈಲಿ ವ್ಲಾಗ್ ಮಾಡುವ ಅಂತ ಹೊರಟಿದ್ದೇನೆ. ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಮಗನ ಬುತ್ತಿಗೆ ಆಲೂ ಪರೋಟ ಮಾಡುವ ಅಂತ ಹೊರಟಿದ್ದೇನೆ ಇವತ್ತು. ರೆಸಿಪಿಯನ್ನು ಶೇರ್ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ಲಾಂಗ್ ಬ್ಯಾಕ್ ವೀಡಿಯೋ ಎಲ್ಲ ಹಾಕಿಬಿಟ್ಟಿದ್ದೇನೆ. ಹಾಗೆ ರಪ್ಪ ಅವನಿಗೋಸ್ಕರ ಮಕ್ಕಳು ಅದು ಇದು ತರುವಾಗ ಅವನಿಗೆ ಸ್ವಲ್ಪ ಆಸೆ ಆಗ್ತದೆ. ಪ್ರತಿ ಸಲ ಮಾಮೂಲಿ ಕಳಿಸೋ ಬದಲು ಓಕೆ ಒಂದು ದಿವಸ ಸ್ಪೆಷಲ್ ಮಾಡುವ ಅಂತ ಅಂದ್ಕೊಂಡೆ. ಸೊ ಈಗ ಆಲೂ ಪರೋಟ ಮಾಡಲಿಕ್ಕೆ ಅಡುಗೆ ಮನೆ ಹತ್ತ ಪಯಣ. ಬುತ್ತಿಗೆ ಆಲೂ ಪರೋಟ ಹಾಗೆ ಮೊಸರು ರೆಡಿಯಾಗಿದೆ. ಮತ್ತು 10 ಗಂಟೆದಕ್ಕೆ ತೆಳ್ಳವು ನೀರು ದೋಸೆಗೆ ಬೆಲ್ಲ ರವೆ ಹಾಕಿ ಆಗಿದೆ. ಮತ್ತು ಖಾರ ಕಟ್ಟಿ, ಇದು ಮೊನ್ನೆಯ ಪೂಜೆ ಇದ್ದು ನಮಗೆ ವಿಶೇಷ. ಈಗ ಹಾಗೆ ಈಗ ಬೆಳಗ್ಗೆ ತಿಂಡಿಗೆ ಆಲೂ ಪರೋಟ ಅಲ್ಲ ಆಯ್ತಾ, ಬೆಳಗ್ಗೆ ತಿಂಡಿಗೆ ಇಲ್ಲಿ ತೆಳ್ಳವಾಗ್ತಾ ಉಂಟು. ನಮ್ಮ ಪುಟ್ಟಕ್ಕ ಎದ್ದು ಬಂದಿದ್ದಾಳೆ. ಬೇಕು ಬೇಕು ಅಂತ ಆಗ್ತಾ ಉಂಟು ಅವಳದು. ಹಲ್ಲುಜ್ಜ ಇದ್ಲೆ ಅಣ್ಣ ಎಂತ ಮಾಡ್ತಾನೆ ನೋಡುವ. ಅದ ಅಣ್ಣ ಬೆಳಗ್ಗೆ ತಿಂಡಿಗೆ ಆಲೂ ಪರೋಟ ಆಗಬೇಕು ಅಂತ ಆಗಿತ್ತು. ಮತ್ತು ಕಾಲು ತುಂಡು ಆಲೂ ಪರೋಟ ಮತ್ತು ದೋಸೆ ತಿಂದದ್ದಲ್ಲ ಮಗ? ಕಾಯಿ ಸುಳ್ಳಿ ತೆಳ್ಳವಿಗೆ ತಿನ್ನೋದ್ರೆ ಬೇಗ ಅಜ್ಜ 2 ತಾವು ಆಯ್ಕಾಯ್ದಾ? ಅಂಬ ಬುತ್ತಿಗೆ ಬೇಡಲ್ಲ, ಈಗ ತಿಂದಾತಲ್ಲ. ಇದ್ದಪ್ಪ ಇದ್ದಿದ್ದು. ಇದು ಪುಟ್ಟಕ್ಕನ ಪ್ಲೇಟ್. ಒಬ್ಬರು ಕೇಳಿದ್ರು, ನೀವು ಅವತ್ತೊಂದು ನಾನು ಕಷಾಯದ ವ್ಲಾಗ್ ಮಾಡಿದ್ದಾಗ, ಇದು ನಿಮ್ಮ ಪಾತ್ರೆ ಇಡುವ ಈ ಒಂದು ಮೇಜನ್ನು ತೋರಿಸಿ ಅಂತ. ಇದು ಸ್ಟೀಲ್, ಇದು ಮಾಡಿಸಿದ್ದು ನನ್ನ ಮಾವ. ಮೊದಲು ನಾನು ಮದುವೆಯಾಗಿ ಬರುವಾಗ ಈ ಜಾಗದಲ್ಲಿ ಇಂಥದ್ದೇ ಒಂದು ಮರದ ಮೇಜಿತ್ತು. ಆದರೆ ಈ ಥರ ತಟ್ಟೆ ಇಡೋದೇ ಇರಲಿಲ್ಲ ಆಯಿತಾ. ಅದರಲ್ಲಿ ಜಸ್ಟ್ ಇಷ್ಟೇ ಇದ್ದದ್ದು. ಅದೇ ಒಂದು ರೀತಿಯಲ್ಲಿ ಮಾವ ಸ್ಟೀಲ್ ಇದು ಮಾಡಿಸಿದ್ದು. ಈಗ ನಾನು ಹೋಗೋದಿದ್ರೆ ಮತ್ತೆ ಪುಟ್ಟಕ್ಕ ಕೊಯ್ ಹೇಳ್ತಾಳೆ. ಹೋಪ, ಎಂತ ಬೇಕು? ಹೆಜ್ಜೆ ಬೇಕಾ? ಹೆಜ್ಜೆಯ ದೋಸೆಯ? ಅಜ್ಜಿ ಕೊಡಿ ಅಜ್ಜಿ ಪ್ಲೇಟ್. ಅದು ಅಜ್ಜಂದು. ಅದು ಅಜ್ಜಂದು ತಿಂಡಿ ತಂಬ ಪ್ಲೇಟು. ಅದವಳದ್ದು. ಏನಿದ್ದಾರೆ ಹೋಪ, ಹಲ್ಲುಜ್ಜಿಕ್ಕಿ ಬಪ್ಪ, ಮತ್ತೆ ದೋಸೆ ಹಾಕಿ ಕೊಡ್ತೆ ಆಗದ? ಹಲ್ಲುಜ್ಜಿಕ್ಕಿ ಬಪ್ಪ. ನೋಡೋದು ಅವಳಿಗೆ ಎತ್ತುದು. ಇಲ್ಲಿ ಮಡುಗು ಪ್ಲೇಟು, ಅಲ್ಲಿ ಮಡುಗು, ಮತ್ತೆ ತೆಕ್ಕೊಮ್ಮ. ವೆರಿ ಗುಡ್. ಬಾಕೊತ್ತೆ ಹೋಪ. ಇವರನ್ನೆಲ್ಲ ಉಂಟಲ್ಲ, ಬೆಳಗ್ಗೆ ಎಬ್ಬಿಸಿ ಇವರಿಗೆ ಬೇಕಾದ್ದನ್ನು ಮಾಡಿ ಎಲ್ಲ ಕೊಟ್ಟು ಮತ್ತು ಸಹ ಹೊರಡು ಅಂತ ಹೇಳಿದ್ರೆ ಇವರಿಗೆ ಸಂಕಟ ಮುಗಿಯೋದಿಲ್ಲ. ಸಂಕಟ ಎಂತ ಗೊತ್ತುಂಟ, ಈಗ ಆಟ ಆಡಿ ಆಗಲಿಲ್ಲ ಅಂತ ಆಟ ಎಷ್ಟೊತ್ತಿಗೆ ನೋಡ್ರು ಆಟ ಒಂದು ಮುಗಿಯುವ ಪ್ರಮೇಯವೇ ಇಲ್ಲ ನಮ್ಮಲ್ಲಿ. ಬ್ಯಾಗೆಲ್ಲ ತಕ್ಕೊಂಡು ಹೆರ ಮಾಡಿಕೊಂಡು ಕೂರು. ಅಷ್ಟಪ್ಪ ತಂಗಿ ಇದೆ ಅಲ್ಲಿ ಆಟ ಆಡಲಿಕ್ಕೆ ಸಿಕ್ಕುತ್ತು. ಸಮಸ್ಯೆ ಎಂತ ಅಂತ ಹೇಳಿದ್ರೆ ತಂಗಿ ಆಟ ಆಡ್ಲಿಕ್ಕೆ ಬರ್ತಾ ಇಲ್ಲ ಅಂತ. ತಂಗಿ ಎಂತ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ ಇಲ್ಲಿದ್ದಾಳೆ ನೋಡಿ, ಅಜ್ಜನ ಜೊತೆ ಅಡಿಕೆ ಸಜ್ಜೆ ಮಾಡುವಲ್ಲಿದ್ದಾಳೆ. ಈ ರೋಗ ಬಂದ ಅಡಿಕೆ ಎಲ್ಲ ಉಂಟದ್ರಲ್ಲಿ ಅದನ್ನೆಲ್ಲ ಹೆಕ್ತಿದ್ದಾರೆ. ಇವಳು ಉಪಕಾರ ಮಾಡೋದು ಅಂತ ಲೆಕ್ಕ.
ಹಾಗಾಗಿ ಅವನಿಗೆ ಸಂಕಟ, ಇವಳು ಆಟಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ. ತಂಗೆ ಹೋಗು ನೀನಲ್ಲಿ. ಬ್ಯಾಗಲ್ಲ ನಾನು ಹೇಳಿದ್ದು, ಬ್ಯಾಗಲ್ಲ ಇಲ್ಲಿ ಮಡಿಕೋ. ಅಷ್ಟಪ್ಪ ಅಜ್ಜಂಗೆ ಹೆರಟಪ್ಪಗ ಲಾಯ್ಕಕ್ಕೆ ಹೋಪಲ್ಲ ಅವು ತಕ್ಷಣಾರ ಇಲ್ಲಿ ಆಟಾಡ್ಲಕ್ಕು. ಮತ್ತೆಂತ ಆಯ್ಕಪ್ಪದ ನಿನಗೀಗ? ಆಟಾಡು. ಇಂದು ಬುತ್ತಿಗೆಂತವಾಗ ಆಲೂ ಪರೋಟ ತೆಗೆದು ಬಿಡಿಗೆಕ್ಕ ಮೆಲ್ಲ ಬುತ್ತಿಂದ. ಬೇಕಾ? ಅದು ಇಂದು ಕುಂಕುಮ ಚಂಡಿ ಇತ್ತಿಲ್ಲ ನೋಡ, ಬಟ್ ಹೋತ ನೋಡ್ತಾ ನೋಡ ನೋಡ ಬಂತಲ್ಲಿ ತೆಗೆತ ಬಾ ನೋಡುಗಳು. ರಾಮ್ ರಾಮ್. ಉಗ್ಗು ಅಲ್ಲ, ಏರುಗು ಎಂತಾರ? ಎಗ್ಗು. ತುಪ್ಪ ಬಸ ಎಲ್ಲ ಇದ್ದಾನೆ, ಎಲ್ಲ ಕಚ್ಚೇರುಗಳು ಹಾಕಿ ಎದ್ದುಕೊಂಡಿದ್ದು. ಓದ್ತಿದೆ ಇಲ್ಲೆಲ್ಲ, ಮೊನ್ನೆ ಇಲ್ಲೆಲ್ಲ ಹೋಮ ಮಾಡಿದ್ದಲ್ಲ, ಅಲ್ಲಿ ತುಪ್ಪ ಪಾಯಸ ಅಕ್ಕಿ ಕಾಳು ಎಲ್ಲ ಸಿಗ್ತದೆ ಅಂತ ಹೇಳಿ ಕಚ್ಚುವ ಇರುವೆ ಎದ್ದುಕೊಂಡಿದ್ದ ನಮ್ಮಲ್ಲಿ. ನಮಗಿಲ್ಲೆಲ್ಲ ಗುಡಿಸಿ ಆಗಿತ್ತ, ಇಲ್ಲೊಂದು ನೀರು ಹಾಕಿ ತೊಳಿಲಿಕ್ಕೆ ಬಾಕಿ ಆದದ್ದು. ಎಂತಕ್ಕೆ ಅಂತ ಹೇಳಿದ್ರೆ ಕೂಡಲೇ ಅಡಿಕೆ ಕೊಯ್ಲೊಂದಿತ್ತು, ಅದರ ರಾಶಿ ಹಾಕ್ಲಿಕ್ಕಿತ್ತು. ಹಾಗಾಗಿ ರಪ್ಪ ಇದೊಂದು ಬಾಕಿ ಮಾಡಬೇಕಿದ್ದಕ್ಕೆ ವ್ಯವಸ್ಥೆ. ಎಂತಕ್ಕೆ ಮಗಳು? ಎಂತ ಮಾಡಲಿ? ಹೋಗು ಶುಕುಲಿಂಗೆ ಕೊಡು ಹೋಗು. 6 ಮಗಳದು ಅದಾರು ಚುಕ್ಕು, ಅದು ಅವಳು ಚುಕ್ಕು. ಚುಕ್ಕು ಹಿಂಗೆ ನೆಗೆ ಹೊತ್ತದ ಚುಕ್ಕು ಹೇಳುವಾಗ ನೋಡು. ಇವತ್ತು ತಿಂಡಿಗೆ ಇದು ಮಗನಿಗೆ ಮಾಡಿದ ಆಲೂ ಪರೋಟದ ಶೇಷ, ಒಂದು ಎಕ್ಸ್ಟ್ರಾ ಆದದ್ದು. ಬಾಜಿ ಸ್ವಲ್ಪ ಉಳಿದಿತ್ತು ಅದರದ್ದು. ಆಮೇಲೆ ಬಾಳೆಹಣ್ಣಿನ ಕೊಟ್ಟಿಗೆ. ನಾನು ಇದರ ರೆಸಿಪಿಯನ್ನು ಸುಮಾರು ಹಿಂದೆ ಶೇರ್ ಮಾಡಿದ್ದೆ ಆಯ್ತಾ, ಸೂಪರ್ ಆಗಿದೆ. ಇದು ನಿನ್ನೆಯದ್ದು, ಉಳಿದಿತ್ತು 3, ಅದರಲ್ಲಿ ಒಂದು ನಾನು ತಿಂತೇನೆ ಇಡಿ ಅಂತ ಹೇಳಿದ್ದೆ. ಅದಕ್ಕೆ ಕೂಡ್ಲಿಕ್ಕೆ ಉಪ್ಪಿನಕಾಯಿ ರಸ, ಮತ್ತೆ ತಿಂಡಿ ಆಗಬೇಕಲ್ಲ ಎಲ್ಲರಿಗೆ, ಅದು ತೆಳ್ಳವು ನೀರು ದೋಸೆ ಆಯ್ತಾ. ಹಾಗೆ ಮತ್ತೆ ಕಾಫಿ. ಇಲ್ಲಿ ನಮ್ಮ ಜನ ಸಹ ಕೂತಿದ್ದಾರೆ, ಕೊಡು ಕೊಡು ಅಂತ ಹೇಳಿಕೊಂಡು. ನಾವು ಹೆಣ್ಮಕ್ಳು ಹಾಗೆಲ್ಲ ಇರುವ ಶೇಷವನ್ನೆಲ್ಲ ಮುಗಿಸ್ಲಿಕ್ಕೆ ಎಕ್ಸ್ಪರ್ಟ್. ನಮಗೆ ಸಹ ಅದು ಇದು ಎಲ್ಲ ಇರ್ತದೆ, ಬಟ್ ಇದು ಇಟ್ಟರೆ ಹಾಳಾಗ್ತದಲ್ಲ, ಮಾಡಿದೆವಲ್ಲ ಖರ್ಚಾಗ್ತದಲ್ಲ ಅಂತ ಹೇಳಿಕೊಂಡು ನಾವು ಎಲ್ಲ ಉಳಿದದ್ದನ್ನು ತಿಂದೆ ಹೊಟ್ಟೆ ತುಂಬಿಸಿಕೊಳ್ಳೋದು ಅಲ್ಲ ಅತ್ತೆ? ಹೌದು. ಅತ್ತೆಗೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್. ಈಗ ಸೊಸೆಯಿಂದ ಬರ್ತದೆ ಅಂತ ಗೊತ್ತಾಗ್ಲಿಲ್ಲ, ಹಾಗೆ ಅತ್ತೆ ತಿಂಡಿ ತಿಂತಾ ಇದ್ದಾರೆ ಆಯ್ತಾ. ನಾನು ಮತ್ತೆ ಅತ್ತೆ ಹಾಗೆ ಅವತ್ತು ಉಳಿದ ಶೇಷವನ್ನು ತಿನ್ನೋದು. ಅದೇ ಜೀವನ ಅಂತಲ್ಲ ಆಯ್ತಾ, ಮುಗಿಸ್ಲಿಕ್ಕೆ ಹಾಳಾಗೋದಿದ್ರೆ ನೆಕ್ಸ್ಟ್ ಬೇಗ ಹಾಳಾಗ್ತದೆ ಅಂತ ನಾವು ತಿನ್ನೋದು. ಹಾಗೆ ಇಲ್ಲಿದ್ದಾಳೆ ನೋಡಿ, ಹಾಳಾದದ್ದನ್ನು ತಿನ್ನೋದಲ್ಲ, ಹಾಳಾಗ್ತದೆ ಅಂತ ತಿನ್ನೋದು. ಆಗೋದು ಬೇಡ ಅಂತ ಹೊಟ್ಟೆ ಒಂದು ಡಸ್ಟ್ಬಿನ್ನಿನ ಎಲ್ಲ ಹೊಟ್ಟೆಗೆ ಹಾಕೊಳ್ಳೋದು. ಆಮೇಲೆ ಆಯ್ತಾ, ಇವಳಿಗೆ ಎಂತ ಅರ್ಥ ಆಯ್ತು ಅಂತ ಗೊತ್ತಿಲ್ಲ ಅಂತ ಹೇಳುದು. ಸರಿ, ನಾನಿಂದ ರಪ್ಪ ತಿಂಡಿ ಮುಗಿಸ್ತೇನೆ. ಇದೆಂತ ಹಿಡ್ಸುಡಿ ತೋರಿಸ್ತಿದ್ದೇನೆ ಅಂತ ಅಂದ್ಕೊಳ್ಬೇಡಿ, ಕಸ ಗುಡಿಸ್ತಾ ಇದ್ದೇನೆ. ಇವಳೇನೋ ಹೇಳ್ತಿದ್ದಾಳೆ ಕೇಳಿ. ಇಂಥ ಮಗಳು ಟಿವಿ ಬೇಕಾ? ಟಿವಿ ಹಾಕಕ್ಕ 6 6 ನೋಡಲೆ. ಯಾವುದು ಯಾವುದು ಬೇಡ, ನಿನಗೆ ಬೇಡ 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 ಬೇಡಪ್ಪ. ಚಿತ್ರ ಮಾಡು, ನೀನು ಚಿತ್ರ ಮಾಡಿದ್ದು ತೋರ್ಸು ನನಗೆ, ಚಿತ್ರ ತೋರ್ಸು. ವಾವ್
ಭಾರಿ ಚಂದ ಇದ್ದಾನೆ, ಭಾರಿ ಚಂದ ಇದ್ದಾನೆ ಚಿತ್ರ. ಆರು ಮಾಡಿದ್ದಿದ್ದು? ಹಾ, ತಂಗೆ ಮಾಡಿದ್ದ. ಎಂತ ಚಿತ್ರ ಇದು? ಚಾಕು ಚಿತ್ರವಾ, ಚಾಕ್ಲೇಟ್ ಚಿತ್ರವಾ? ಆನೆ ಎಲ್ಲಿದ್ದಿದ್ರಲ್ಲಿ? ಆನೆ ಆನೆ ಎಲ್ಲಿದ್ದು? ಹಾ, ಅಪ್ಪನ್ನೇ. ಭಾರಿ ಚಂದ ಇದ್ದಾನೆ. ಓಹೋ ಹೋ ಹೋ, ಚಿತ್ರಾಂತರಂಗ. ಆನಿ, ಹಾ, ಚಿಟ್ಟೆ ಇಲ್ಲಿ, ಚಿಟ್ಟೆ. ಹಾ, ಮೊಲ ಇಲ್ಲಿ, ಮೊಲ. ಚೂರು ಆಚೋಡೆ ಕೂರು, ಡುಬ್ಬಪ್ಪೆ. ಹಾ ಹಾ, ಕುಯ್ದು ಕುಯ್ದು. ಪುಟಕ, ನಮಸ್ತೆ. ನಮಸ್ತೆ ಮಾಡು. ಹಾ, ನಮಸ್ತೆ. ಕಾಫಿ ಆಯ್ತಾ ಕೇಳು? ಆಯ್ತಾ? ತಿಂಡಿ ಆಯ್ತಾ? ತಿಂದಾಯ್ತು, ತಿಂದಾಯ್ತು. ಅಮ್ಮ ಹುಡುಗುತ್ತೆ? ಆತುಳು ಆತುಳು ಆತು. ನಾನು ಒಂದೇ ಕೆಲಸ ಮಾಡಿದ್ರೆ ಬ್ಯುಸಿ ಆಗಿದ್ರೆ ಇದೆಂತಕ್ಕೆ ಚಪ್ಪಲಿ? ಎಲ್ಲಿದ್ದು ತೋರ್ಸು. ಎಲ್ಲಿದ್ದು ಚಕ್ಕ? ಚಕ್ಕ ಅಂದರೆ ಸೈಕಲ್ ಆಯ್ತಾ? ಹಾಂ, ಅಣ್ಣನ ಸೈಕಲ್ ಹಿಡ್ಕೊಂಡು ಹೋಗುವ ಬಾ ಅಂತ ಹೇಳಿ ನೋಡ್ರಿ, ಚಪ್ಪಲಿ ಹಿಡ್ಕೊಂಡು ರೆಡಿ ಆಗಿದ್ದಾಳೆ. ಹೋ, ಇದು ಪೇಪರ್ ಪೆನ್ಸಿಲ್ ಇಲ್ಲ ಈಗ? ಬೇಡ್ದಾ? ಪೇಪರ್ ಪೆನ್ಸಿಲ್ ಬೇಡ್ದಾ? ಬೆಂಚು ಬೇಡ. ಅಂಬಗದೀಗ ದೂರ? ಅದು ಬೇಡ, ಈಗ ದೂರ? ಹಾಂ, ದೂರ ಇರಟದು. ಹಾಂ, ಬತ್ತಿಲ್ಲ ಏನ ಪೊಪ್ಪೆ ಅರ್ಸಲಿದ್ದು? ಏನ ಪೊಪ್ಪೆ ಅರ್ಸಲಿದ್ದು? ಪೊಪ್ಪೆ ಆರ್ಸಕ್ಕೆ ಹೋಪನಾ ಅಕ್ಕ? ಚಪ್ಪಲಿ ಎಲ್ಲಿ ಮಡುಗು? ಕೇಳ ಮಡುಗು ಅಲ್ಲಿ, ಕೇಳ. ಒಬ್ಬೊಬ್ಬೊಬ್ಬೊಬ್ಬ ಅಲ್ಲಿ ಕೇಳ ಮಡುಗು, ಚಪ್ಪಲಿ ಕೇಳ ಮಡುಗು, ಒಳತರ ಇಡ. ಹಾಂ, ಕೇಳ ಮಡುಗು. ಅದೇ ಪೇಪರ್ ಮೆಟ್ಲಿಲ್ಲ. ಹಾಂ ಹಾಂ, ವೆರಿ ಗುಡ್. ಚೂರು ಮತ್ತೆ ಹೋಪ ಆಗದಾ? ಹಿಡ್ಕೊ, ಒಳಪ್ಪ. ಕೂಚು, ಇಲ್ಲಿ ಕೂಚು, ಒಳ ಹೋಪನೋಳ. ಹೋಗುದು ಬೇಡ. ನಾಯಿ ಎಲ್ಲಿ? ನಾಯಿ ಓ, ಅದಲ್ಲಿ ಗೇಟಿನ ಹತ್ರ ಕೂಚಿದ್ದು 3 ನಾಯಿ. ಹೋಪ ಒಳ ಬಾ. ಇವತ್ತು ಹೊರಗಡೆಯಿಂದ ಒಳಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ನಮ್ಮ ಸುಬ್ಬಮ್ಮನಿಗೆ. ದೋಚಿ ದೋಚೆ, ಜ್ಯೂಸಿ ಜ್ಯೂಸಿ, ದೂಚಿ ಜೂಚಿ. ರಾಶಿ ಬಟ್ಟೆ ಇತ್ತಾಯ್ತಾ ಮಡಿಸ್ಲಿಕ್ಕೆ. ಮಡಿಸ್ತಾ ಕೂತಿದ್ದೇನೆ, ಕಾಲೇಜಿಗೆಲ್ಲ ಸೇರಿಸುವ ಅಂತ ಹೇಳಿ. ಇವಳು ನೋಡಿ ಇಲ್ಲಿ ಕೂಕಿ ಕಂಡತ್ತು ಅಂತ ಆಟ ಆಡ್ತಾ ಇದ್ದಾಳೆ. ಇವತ್ತು ಫುಲ್ ಹೊದಿಕೆ, ತಲೆದಿಂಕವರೆಲ್ಲ ತೊಳೆದು ಹಾಕಿದ ದಿವಸ. ಸೊ ಎಲ್ಲ ಹಾಗಾಗಿ ಉಂಟು, ಕ್ಲೀನ್ ಮಾಡ್ತಾ ಇದ್ದೇನೆ. ಇದು ನೋಡಿ, ಇಲ್ಲಿ ಇದು ನೋಡಿ, ಇದು ನೋಡಿ, ಇದು ನೋಡಿ. ಕೂಕಿ ಕೂಕಿ ಕಾಂಜತು ಕಾಂಡತ್ತು. ರಪ್ಪ ಕೆಲಸ ಮಾಡುವ ಅಂತ ನಾವು ಅಂದ್ಕೊಳ್ಳೋದು. ಈ ಪುಟಾಣಿ ಮಕ್ಕಳೆಲ್ಲ ಇರುವಾಗ ಅವರನ್ನು ಸಹ ಸಂಭಾಳಿಸ್ಕೊಂಡು ಅವರನ್ನು ಸಹ ಆಟ ಆಡಿಸಿಕೊಂಡೆಲ್ಲ ಆಗುವಾಗ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ. ಇನ್ನು ನಾನು ಮಡಿಸುವಾಗ ಬಾ ಮಾಡು ಅಂತ ಹೇಳಿ ಕಿರಿಸ್ತಾಳೆ ನೋಡಿ ಸುಬ್ಬಮ್ಮ. ಸುಬ್ಬಮ್ಮ ಸಾಕು ಮಗ, ಹಿಂದೆ ಅಜ್ಜು ಬರಲಿಲ್ಲ. ಅಜ್ಜನಿಗೆ ಅಂತ ಈ ಅಜ್ಜಿ ಮಜ್ಜಿಗೆ ನೀರು ಮಾಡಿ ತಂದದ್ದು ಕುಡಿಲಿಕ್ಕೆ. ನೋಡಿ, ಅಜ್ಜ ಅಲ್ಲಿ ಅಡಿಕೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಸಜ್ಜಿ ಮಾಡ್ತಾ ಇದ್ದಾರೆ. ರೋಗ ಬಂದದ್ದು, ಉರುವೆ ಅಂಥದ್ದೆಲ್ಲ ಬೇರೆ ಬೇರೆ ಬೆಳಿಗ್ಗೆ ಮಾಡ್ತಿದ್ರಲ್ಲ ಅದನ್ನೇ. ಈ ಪುಳ್ಳಿ ಮಜ್ಜಿಗೆ ನೀರು ಸರಿ ಕುಡಿತಾ ಇದ್ದಾಳೆ. ಇನ್ನು ಊಟವೂ ಬೇಡ ಇವಳಿಗೆ. ಇನ್ನು ಊಟದ ತಟ್ಟೆ ಎದುರು ತರಬೇಕು ಅಂತಲೇ ಇಲ್ಲ ಇವತ್ತು. ಹೊಟ್ಟೆ ಭರ್ತಿಯಾಗಿದೆ ಅಲ್ಲ?
ಅಜ್ಜಿ ಇಡ್ತಾ ಇಲ್ಲ ಮೇಲೆ ಮೇಲೆ ಹೋಗ್ತಾ ಇತ್ತು. ಕುಡಿ ಪಕ್ಕ ತಕೊಂಡು ಹೋಗ್ತೇವೆ. ಎಂತ ಮಗಳದು ಎಂತರ ಮಜ್ಜಿಗೆ ಎಂತರ ಹಾ ಮಜ್ಜಿಗೆ ಆರಿಂಗೆ ತಂದದ ಅಜ್ಜಿ ಮಜ್ಜಿಗೆ ಆರು ತಂದದು ಅಂತಂದದಲ್ಲ ಆರಿಂಗೆ ತಂದದ ಅಜ್ಜಿ ಅಜ್ಜಿ ಯಾರಿಂಗೆ ತಂದದ್ದು ಕುಡಿವಲೆ ಅಜ್ಜಂಗಲ್ದ ಅಜ್ಜಂಗೆ ತಂದ ಹಾ ಇದಾ ಓಯ್ ಒಂದು ಗ್ಲಾಸ್ ಇದ್ದು ಬೇಕು ಕುಡಿದ್ರೆ ತಕೊಂಡು ಹೋಗ್ತಾ ಪಾತಾಳ ಇಲ್ಲದ್ರೆ ಪುಳ್ಳಿ ಕುಡಿತ್ತು ಅಷ್ಟೇ ಬೇಕು ಮಗಳು ಚಾ ಕಡ ಪುಳ್ಳಿಗೆ ಸಾಕಕ್ಕು ಇನ್ನು ಸಾಕಕ್ಕು ಬೇಕಾದ್ರೂ ಕೊಡ್ತಿಲ್ಲ ಕಾರ್ಯ ಮತ್ತೆ ಇನ್ನೂ ಹೊರಗುಲಕ್ಕೆ ಹಂಗ ಮೆಲ್ಲಂಗ ಒಂದು ಮೊಟ್ಟೆಲಿ ಕೂತು ತಲೆ ಹಿಂಗೆ ಮಡಗು ಹೊಟ್ಟೆ ತುಂಬಿತ್ತು ಆರಾಮತ್ತು ತಂಪಿಂಗೆ ತಂಪಿದ್ವಿ ಸಾಕು ಮಗಳು ಬೇಕು ಒಳ್ಳಿ ಬಣ್ಣ ಹೇಳಿದ ಅಣ್ಣ ತಂಪು ಬೇಕಳ್ತಾ ಇಲ್ಲ ಹೊಟ್ಟೆ ತೋರಿಸು ಮಗಳು ತೊಳೆದಿಕ್ಕಿ ಬಾ ಹೋಗು ತೊಳೆ ಒಳ್ಳೆ ಜನ ತೊಳೆಯಲಿಕ್ಕೆ ಕೊಟ್ರೆ ನನ್ನ ಕೈಲಿಗೆ ಇದೆ ಇದು ಅಜ್ಜಂಗೆ ಅಪ್ಪ ತೊಳೋಲಪ್ಪ ತೊಳೋಣಪ್ಪ ಎಲ್ಲಿ ತೊಳೋದೆಲ್ಲಿ ತೋ ಹೋಗು ತೋ ಅದು ಆರಾಮಕ್ಕೆ ನೀರಿಲಿ ಸೊಕ್ಕೊಂಡು ಕೂದು ಹೋಗಿನ್ನು ಇಲ್ಲಿ ತೊಳತ್ತೆ ಅದು ಸಾಬೂನು ಹಾಕಬೇಕು ಫಸ್ಟ್ ಇದ್ದು ಬಾ ಅಲ್ಲಿ ಸಾಬೂನು ಇದೆ ಕೊಡು ಅದು ಅಲ್ಲಿ ನೀರಿಲಿ ಸೊಕ್ಕಲು ಒಂದು ಅವಕಾಶ ಸಿಕ್ಕಿತ್ತಿಲ್ಲ ಹಾಂ ಕಂಡು ನಾಯಿ ಬೇಕು ಬೇಗ ಬಾ ಏನು ಮಂಡೆ ಈಗ ಸಂಜೆ ಆಗಿದೆ ಆಯ್ತಾ ಮಗನ ಶಾಲೆಯಿಂದೆಲ್ಲ ಕರ್ಕೊಂಡು ಬಂದಾಗಿದೆ ಅವರಿಗೆ ಕಾಫಿ ಕುಡಿಸಿ ಹೊಟ್ಟೆ ತುಂಬಿಸಿ ಎಲ್ಲ ಆಯಿತು ಕಾಫಿ ಎಲ್ಲ ಹಾಲು ಇದು ನಾನು ಕಾಫಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾನಿಂತ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದರೆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡಿದ್ದೇನೆ ಹಾಗೆ ಪಾನಿಪುರಿ ಹುಡಿ ಹಾಕ್ಕೊಂಡಿದ್ದೇನೆ ಮತ್ತು ಬೇಲ್ಪುರಿ ಮಿಕ್ಸಿದೊಂದು ಪೇಸ್ಟ್ ಬರ್ತದೆ ಆಯಿತಾ ಹುಳಿ ಸಿಹಿ ಖಾರ ಎಲ್ಲ ಇರ್ತದೆ ಅದು ಇಲ್ಲಿ ಕತ್ತಲು ಉಂಟು ನಾನೊಮ್ಮೆ ಲೈಟ್ ಹಾಕ್ಕೊಳ್ತೇನೆ ಎಸ್ ಅದನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿದ್ದೇನೆ ಜಾಸ್ತಿ ಖಾರ ಇಲ್ಲ ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಉಂಟು ಇದಕ್ಕೆ ನಾನು ಮೊನ್ನೆಯ ಖಾರ ಕಡ್ಡಿ ಉಂಟಲ್ಲ ಪೂಜೆದು ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಹುಡಿ ಮಾಡಿ ಅದಾದ ನಂತರ ವಡೆ ಇತ್ತು ನಮಗೆ ಶತರುದ್ರ ಅಂದರೆ ಶಿವಪೂಜೆ ಇರುವ ಕಾರಣ ವಡೆ ಮಾಡಲಿಕ್ಕೆ ಇರ್ತದೆ ಅಕ್ಕಿ ವಡೆ ಅದನ್ನು ಸಹ ಹುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಆಯಿತಾ ಇನ್ನು ಇದಕ್ಕೆ ಇದೊಂದು ಸೇಮಿಗೆ ಬರ್ತದೆ ನೋಡಿ ಈ ಥರ ಸೇಮಿಗೆ ಆಮೇಲೆ ಅದರಲ್ಲೊಂದು ನಾವು ಕುಡು ಅಂತ ಕರಿತೇವೆ ಮೇ ಬಿ ಅದು ಕುಡುವೆ ಅದು ಹುರಿದದ್ದು ಕ್ರಿಸ್ಪಿ ಇರ್ತದೆ ಆ ಥರದ್ದೊಂದು ಮಿಕ್ಸ್ಚರ್ ಬರ್ತದೆ ಅದನ್ನು ಸ್ವಲ್ಪ ಇತ್ತಾ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ಹಾಕಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ನೆನಿಲಿ ಇದು ಹೀಗೆ ಕರುಕುರು ಇದ್ದರೆ ತಿನ್ನಲಿಕ್ಕೆ ರುಚಿ ಆಗೋದಿಲ್ಲ ಸ್ವಲ್ಪ ಕರುಕುರು ಇರಬೇಕು ಸ್ವಲ್ಪ ನೆಂದಿರಬೇಕು ಆಗ ತಿನ್ನಲಿಕ್ಕೆ ಭಾರಿ ರುಚಿ ಆಯಿತಾ ನಾನು ಈ ಥರ ಸುಮಾರು ಸಲ ಮಾಡಿ ತಿಂದಿದ್ದೇನೆ ಭಾರಿ ಸೂಪರ್ ಆಗ್ತದೆ ಒಂಥರ ಚಾಟ್ಸ್ ಥರ ಈ ಏನಾದರೂ ಇದ್ದದ್ದನ್ನು ನೇರ ತಿನ್ನೋದು ಬಿಟ್ಟು ಇದಕ್ಕೆ ಇದ್ದದ್ದನ್ನೆಲ್ಲ ಏನೆಲ್ಲ ಹಾಕಿ ತಿನ್ನೋದು ಅಂತ ಹೇಳಿದ್ರೆ ಅದೊಂದು ಸಹ ನನ್ನ ಸ್ಪೆಷಾಲಿಟಿ ಅಂತ ಲೆಕ್ಕ ಹಾಲು ಕುಡಿಲಿಲ್ಲ ನೀನು ಅಲ್ಲೇ ಬಿಟ್ಟು ಹೋಗಿದ್ಯಾ ಅಂತ ಹೇಳಿದ್ದು ಈಗ ಅವನಿಗೆ ನಾನು ಮಾಡಿದ್ದು ಚಾಟ್ಸ್ ಕಾಣ್ತದೆ ಆಯಿತಾ ನೋಡಿ ಕೇಳ್ತಾನೆ ಅವನು ಎಲ್ಲಿದ್ದೆ ಬಾ ಕುಡಿ ಬಂದು ಹೇಳಲಿಲ್ಲ ಈ ಅಮ್ಮ ಮಾಡಿಕೊಂಡು ಪ್ರಯೋಜನ ಇಲ್ಲ ಇನ್ನೊಬ್ಳು ಬರ್ತಾಳೆ ಅವಳು ಸಹ ಬಿಡುದಿಲ್ಲ ಅವಳು ಸಹ ತಿಂತಾಳೆ ಅಮ್ಮನಿಗೆ ಅಂತ ಇಲ್ಲ ಬಂದ್ಲು ಹೆಂಗಿದ್ದು ಕೇಳ್ತಿದ್ದಾಳೆ ನೋಡಿ ಏನಾಗೆ
ಎನಗೆಲ್ಲಿದ್ದೀಗ ನಿಂಗಳ ಹೊಟ್ಟೆ ತುಂಬಿಸಿ ಬಿಟ್ಟ ಇಲ್ಲ ಎನಗೆ ಇಲ್ಲಿದ್ದು ತಂಗೆ ಚೂರು ಕೊಡು ಅಷ್ಟೇ ಹಿಡಿಯ ತಂಗೆಗೆ ಅಮ್ಮಾಡು ಪುಟ್ಟಕ್ಕ ಅಣ್ಣ ಕೊತ್ತ ಅಣ್ಣ ತಿನ್ಸುತ್ತ ಅಮ್ಮಾಡು ಒಯ್ದು ಅದ ತಿಂತಾಡ ಚೂರು ಕೊಟ್ಟಿಗೆ ಬದಕ್ಕೆ ಫಸ್ಟ್ ಅದ ಹಾಲು ಚೆಲ್ಲುತ್ತು ಚೂರು ನೀನು ನೋಡಿಕೊಂಡು ನಡೆ ಹಾಕಿದಲ್ಲ ಯಾವನ್ನಾಗೆ ಈಗ ಅದು ನಿಂಗೆ ಹೋಗ ಅಂಬಾಗ ನಾನು ಬೇರೆ ಮಾಡಿಕೊಳ್ಳಕ್ಕ ನೋಡಿ ಅದು ಅಷ್ಟು ಸೂಪರ್ ಆಗ್ತದೆ ಆಯ್ತಾ ರೆಡಿ ಇನ್ನು ಅದನ್ನು ನಾನು ತಿನ್ನುವ ಪ್ರಶ್ನೆ ಇಲ್ಲ ನಾನು ಬುದ್ಧಿವಂತಿಕೆ ಓಡಿಸ್ಬೇಕಿತ್ತು ನಾನು ಕಾಫಿ ಕುಡ್ದ ನಂತರ ಮಗನೇ ನಿನ್ನ ಹಾಲು ಬಾಕಿ ಆಗಿದೆ ಬಾ ಕುಡಿ ಅಂತ ಹೇಳಬೇಕಿತ್ತು ನಮಗೆ ಈ ಸಂಜೆ ಹೊತ್ತು ಇಲ್ಲಿ ಔಟ್ಸೈಡ್ ಕೂತು ಕಾಫಿ ಕುಡಿಯೋದು ಅಂತ ಹೇಳಿದ್ರೆ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತಾ ಇಲ್ಲಿ ಹಕ್ಕಿಗಳೆಲ್ಲ ಬಂದರೆ ಜೀಪಿ ಗುಡ್ತಾ ಇರ್ತದೆ ಸಂಜೆ ಹೊತ್ತು ಗಮ್ಮತ್ತಾಗ್ತದೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಯಿತು ಇದ್ರ ಆಸೆನ ನಾನು ಬಿಡಬೇಕಷ್ಟೆ ನಾನಿನ್ನು ಬೇರೆ ಮಾಡಬೇಕಷ್ಟೆ ಪಾಪ ಮಗ ಅದು ಬಾಯುಡ್ಡು ಚೂರು ಕೊಡೋದಕ್ಕುದೆ ಚೂರೋಡ ಬರೇ ಚೂರಲ್ಲ ಹಾಗೆ ಮೋಸ ಮಾಡೇಡ ಕಳ್ಳ ಚೂರು ಅಂತೇಳಿ ಚೂರು ಕೊಡ್ತಿದ್ದಾನೆ ಅವನು ಒಪ್ಪ ಇದ್ದ ಸಾಕಾ ವಯಸ್ಸು ಅದ ತಿನ್ನು ಮುಗಿಸಿ ಅನ್ ಬೇರೆ ಮಾಡಿಕೊಳ್ತೆ ಬೇಡ ನೀನಾಗೆ ಅವನಿಗೆಲ್ಲಿ ದೋಸೆ ಎಲ್ಲ ತಿಂದು ಹೊಟ್ಟೆ ತುಂಬಿದೆ ಅಲ್ಲ ಮಗ ನಾಳೆ ಮಾಡಿಕೊಡಕ್ಕ ನಿನಗೆ ಸರಿ ನಾಳೆ ಮಾಡಿಕೊಡು ಹ್ಞೂ ನಿಮ್ಮ ಮನೆಯಲ್ಲಿ ಎಲ್ಲಿ ಮಣ್ಣು ಉಳ್ಕೊಂಡು ಅಲ್ಲೇ ಉಂಟು ಕೆಳಗೆ ಇದು ಸ್ಕೇಟಿಂಗ್ ಸೈಕಲ್ ಇದನ್ನು ಹೀಗೆ ಹಾರೆ ಪಿಕ್ಕಸ್ನಾಗ ಇಟ್ಕೊಂಡು ಎಲ್ಲಿ ಮಣ್ಣು ಹೋಗ್ಲಿಕ್ಕೆ ಉಂಟು ಅಂತೇಳಿ ಅದ ಗುದ್ದಲಿಲ್ಲ ಮೆಲ್ಲ ಮಾಡಿ ಕೇಳಿದ್ದಲ್ಲ ನಾನು ಅಂತ ಆಟ ಆಡುವ ಕೆಲಸ ಇವನಿಗೆ ಓ ಅಲ್ಲೊಂದು ಕೂಪಳು ಬಂದಿದೆ ನೋಡಿ ನಾ ಹೇಳಿದಲ್ಲ ಹಕ್ಕಿ ಎಲ್ಲ ಬರ್ತದೆ ಈ ಹೊತ್ತಿಗೆ ಅಂತ ಕೂಪಳು ಎಲ್ಲ ಕಾಣ್ಲಿಕ್ಕೆ ಸಿಗೋದಿಲ್ಲ ಆಯ್ತದ ನಾವು ನೋಡೋಗರ ಹಾರ್ತದೆ ಓ ಅಲ್ಲಿ ಉಂಟು ನೋಡಿ ಕೂಪಳು ಅಂತ ಹೇಳೋದು ನಾವು ಅದಕ್ಕೆ ಕೂಪಳು ಅದೀಗ ಹಾರ್ಬೋದು ಇನ್ನೊಂದು ಸ್ವಲ್ಪ ಒಬ್ಬಾಡಿದ್ರೆ ನಾನು ಅಯ್ಯೋ ಹಾರಿತ್ತು ನಿಮ್ಮ ಮನೆಯಲ್ಲಿ ಮಣ್ಣು ಒಕ್ಕಿ ಆಯ್ತು ಆಯ್ತಾ ಥ್ಯಾಂಕ್ ಯು ಇನ್ನು ಹಣ ನಾನು ಗೂಗಲ್ ಪೇ ಮಾಡ್ತೇನೆ ರಾಮ್ 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 ಏನಿಲ್ಲ ಅರ್ಜೆಂಟು ಇವಳು ನೋಡಿದ್ದು ಇನ್ನೊಂದು ಸುಬ್ಬಮ್ಮ ನನಗಿಲ್ಲ ನಾನು ಕಾಫಿ ಕುಡಿದು ಪಾತ್ರೆ ತೊಳಿತಿರ್ಬೇಕಿದ್ರೆ ಮಗ ಜೋರು ಗಿಟಾರ್ ಅಂತ ಕಿರ್ಚಿಕೊಂಡು ಬಂದ ದನ ಅಂತ ಇಲ್ಲಿಂದ ನೋಡಿದರೆ ಇದೊಂದು ದನ ಯಾರದ್ದು ಬಂದಿದೆ ಆಯಿತಾ ಬಹುಶಃ ಶುರುವಾಗಿರಬೇಕು ಹುಲ್ಲು ತಿನ್ನಲಿಕ್ಕೆಲ್ಲ ಬಿಟ್ಟದ್ದು ದನದ ಹಟ್ಟಿಯಿಂದ ಅದಕ್ಕೆ ಇಲ್ಲಿ ನಮ್ಮ ಮನೆಯ ದನಗಳನ್ನು ಕಾಣ್ತದಲ್ಲ ಹಾಗೆ ಹಟ್ಟಿ ಹತ್ರ ಕಟ್ಟುವ ಸಮಯ ಆಯಿತು ಸಂಜೆ ಆಗ್ತಾ ಬಂತಲ್ಲ ಹಾಗೆ ಸೀದಾ ಅಲ್ಲಿಗೆ ಬರ್ತಿತ್ತು ಅದೊಂಥರ ಕಿವಿಗೆ ಗಾಳಿ ಹೋಗಿದಾಗೆ ಮಾಡ್ತಾ ಇತ್ತಾಯ್ತು ಓಡಿಸಿದ್ರು ಓಡ್ತಿರ್ಲಿಲ್ಲ ಸಿಕ್ಕಿದಲ್ಲೆಲ್ಲ ಓಡ್ತಿತ್ತು ಅಂದರೆ ಗೇಟಿಂದ ಹೊರಗೆ ಓಡ್ತಿರ್ಲಿಲ್ಲ ನನಗಿದನ್ನು ಓಡಿಸುವ ಹೊತ್ತಿಗೆ ಸಾಕಾಯಿತು ಆಮೇಲೆ ನಮ್ಮ ಗುಡ್ಡೆಗೆಲ್ಲ ಓಡಿತ್ತು ಅಲ್ಲಿಂದ ಕೆಲಸದವನಲ್ಲಿ ಹೇಳಿದೆ ಹೊರಗೆ ಓಡಿಸಿ ಮರೆಯರೆ ಅಂತ ಅವರು ಅಲ್ಲಿ ಓಡಿಸಿದ ನಂತರ ಇಲ್ಲಿ ಮತ್ತೆ ಗೇಟ್ ಹಾಕಿದ್ದು ಹಿಂದೆ ನಮ್ಮ ಬೊಬ್ಬೆಲ್ಲ ಕೇಳ್ತಿರ್ಬೋದು ನಿಮಗೆ ಈಗ ಕೆಲವೊಂದು ಸಲ ಉಪಕಾರಕ್ಕಿಂತ ಉಪದ್ರವೇ ಹೆಚ್ಚಾಗೋದು ಹೀಗೆ ಆಯಿತಾ ಬಟ್ಟೆ ತೆಗಿಲಿಕ್ಕೆ ಬಂದಿದ್ದೇನೆ ನಾನು ತೆಗಿತೇನೆ ಅಂತ ಈ ಊರಿಗೆ ಏಟಾಗ್ತದ ನೋಡ ಇಲ್ಲ ಅದಕ್ಕೇನಾಯಿತು ಸರಿ ನೀನು ತೆಗಿ ನಾವು ತಗೊಂಡು ಹೋಗ್ತೇವೆ ಅಂತ ಬೇಕಾಯಿತು ನನಗೆ ಈಗ ಅವ್ರು ಬರುವ ತನಕ ತೆಗೆದು ಕಾಯಬೇಕು ಅದೊಂಥರ ಪ್ರೀತಿ ಆಯಿತಾ ಈಗ ನಿಮಗೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ವ ಹಾಗೆ ಅಂತ ಕೇಳಿದ್ರೆ ಆಗ್ತದೆ ಇಲ್ಲ ಅಂತ ಅಲ್ಲ 1-2 ನಿಮಿಷ ಬೊಬ್ಬೆ ಆಗ್ತದೆ ನೀನೆಂತಕ್ಕೆ ತೊಗೊಂಡ್ಬಂದದ್ದು ನಾವು ತೊಗೊಂಡು ಹೋಗ್ಬೋದಿಲ್ವಾ ಅಂತೇಳಿ ಇದು ಸಹ ಉಪಕಾರವೇ ಹೀಗೆ ಮಾಡೋದು ಅಂತೆಲ್ಲ ಬೊಬ್ಬೆ ಆಗ್ತದೆ ನನ್ನ ಮಾತು ಕಂಟಿನ್ಯೂ ಆಗ್ತಾ ಉಂಟು
ಬೊಬ್ಬೆ ಆಗ್ತದೆ ನಾವು ಮಾಡೋದಿಲ್ಲ ಹಾಗೆ, ಆಮೇಲೆ ಅದಕ್ಕೊಂದು ಸಮಾಧಾನ ಮಾಡೋದು, ಈ ಥರದ್ದೆಲ್ಲ ನಡೀತದೆ, ಇಲ್ಲ ಅಂತೆಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ನಾನು ಅದಕ್ಕೆ ಕೊಡು. ಇದು ಅವನ ಹೊದಿಕೆ ಆಯಿತಾ, ತೊಳೆದು ಹಾಕಿದ್ದು ಅಂತ ನಾನು ಆಗ ಬೆಳಿಗ್ಗೆ ಹೇಳಿದ್ದಲ್ಲ, ಇವಾಗ ಕಂಪ್ಲೀಟ್ ತೊಳೆಯುವ ಕೆಲಸ ಅಂತ ಹಾಗೆ. ಸೊ ನನಗೆ ಆ ಥರ ಮಾಡಲಿಕ್ಕೆ ಇಷ್ಟ ಇಲ್ಲ. ಅವರಿಗೆ ನಾವೇನಾದರೂ ಎಂಟರ್ಟೈನ್ಮೆಂಟ್ ಕೊಟ್ಟರಷ್ಟೇ ಅವ್ರು ಸಹ ಆ್ಯಕ್ಟಿವ್ ಆಗಿರೋದು, ಇಲ್ಲದ್ರೆ ಅವ್ರು ಮಾಡುವ ಎಂಟರ್ಟೈನ್ಮೆಂಟ್ ನಮಗೆ ಟಾಲರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಂಗೆ ಬೇರೆ ಕೊಡ್ತೆ, ಬಾತಂಗೆ ಬೇರೆ ಕೊಡ್ತೆ ಆಯಿತಾ, ಹಾಗೆಲ್ಲ ಕತೆ. ಸೊ ಕೆಲವೊಂದು ಸಲ ಇಲ್ಲಿದ್ದು ಕೊಡ್ತೇನೋ, ನೀನು ತಲೆ ಬಿಸಿ ಮಾಡಬೇಡ. ಕಷ್ಟ ಆದರೂ ಅಂದರೆ ಈಗ ಅವರಿಗೆ ಪಾಪ ನಮ್ಮ ಹಾಗೆ ಬೇಗ ಬೇಗ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಕೆಲವೊಂದು ಸಲ ನಾವು ಕೂಡ ಅವರ ಕತೆಗೆ ಹೊಂದಿಕೊಂಡು ತಾಳ್ಮೆ ತಗೊಂಡು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಮಾಡ್ತಾ ಇದ್ದಾನೆ. ಮೂಗಿನಕಾಯಿ ಹಾಕಲಿಲ್ಲ, ಹಿಂಗೆ ಮಾಡು ಅದು ಹೇಳ್ದಷ್ಟು ಮಾಡೋದು ಬೇಡ ಮಗ, ಅಷ್ಟು ಕೊಳಕು ಕಾಣ್ತು. ನೀನು ಅದೇ ಕೈಲಿ ಒಣಗಿದ ವಸ್ತ್ರ ಮುಟ್ಟುತ್ತೆ ನೋಡಿ, ಇದೆಲ್ಲ ರಿಯಾಲಿಟಿ. ಇದನ್ನೆಲ್ಲ ನಾನು ತೋರಿಸ್ತೇನೆ, ಅವತ್ತು ಇಲ್ಲ ಈ ಥರ ಸಹ ಬೊಬ್ಬೆಲ್ಲ ಹಾಕ್ಕೊಂಡಿರ್ತದೆ, ಕೊಡ್ತೆ ಬೇಡ ಪ್ಲೀಸ್, ಹಾಕೋಣ ಮುಗಿನಕಾಯಿ ಪ್ಲೀಸ್ ಆಯಿತಾ. ಹೇಗೆ ಉಂಟು ನಮ್ಮ ಬಟ್ಟೆ ಒಳಗೆ ತೊಗೊಂಡು ಹೋಗುವ ಗೌಜಿ ಕಾರ್ಯಕ್ರಮ, ಸಗ್ತಾ ಉಂಟು ನೋಡಿ. ಅಲ್ಲಿ ನೋಡಿ ಇನ್ನೊಂದನ್ನು ನನಗೆ ಮಡ್ಚಿಡ್ಬೇಕು. ಹಾಂ ಆಯ್ತಿಲ್ಲ, ಇಲ್ಲಿ ಆಯ್ತು. ಇದು ನೀನು ಒಳಂದ ಹಾಸುವ ಬೆಡ್ಶೀಟ್ ತೆಗೆ, ಇದಿಲ್ಲಿ ಇದ್ರ ತೆಗೆ. ಸೊ ಈಗ ಇದ್ರ ಮಡ್ಚಿ ಕೊಡ್ತೀರಾ ನನಗೆ? ಬೋನ ಬಾಯಿ ಕೈ ಹಾಕಲಿಲ್ಲ, ಮಡ್ಚಿ ಕೊಡ್ತೀರಾ? ಹಾಂ ಅದಾಗೋದಿಲ್ಲಂತೆ. ಒಂದು ಮೂಟೆ ರಾಶಿ ಬಟ್ಟೆ ಉಂಟು, ಮಡಿಚಿಡ್ಬೇಕಲ್ಲಪ್ಪ. ಒಂದಿಷ್ಟು ಆ ಕೆಲಸ, ಒಂದಿಷ್ಟು ಈ ಕೆಲಸ ಅಂತೆಲ್ಲ ಹೇಳಿ ಆಗುವಾಗ ರಾತ್ರಿ ಆಯಿತು. ಈ ವ್ಲಾಗನ್ನು ಕೂಡ ಎಂಡ್ ಮಾಡುವ ಅಂತ ಅಂದ್ಕೊಂಡೆ. ಮತ್ತು ಇವತ್ತಿನ ಫುಲ್ ವ್ಲಾಗ್ ಮಗಳ ಜೊತೆ ಅಂತ ಇತ್ತು. ಅವರ ಜೊತೆ ನನ್ನ ಹೆಚ್ಚಿನ ಕಾಲ ಇರೋದ್ರಿಂದ ಅವರನ್ನೇ ಹೆಚ್ಚು ತೋರಿಸುವ ಸ್ಥಿತಿ ಆಯ್ತಾ. ಇರಲಿ, ಸ್ಪೆಷಲ್ ಇದ್ದಾಗ ಸ್ಪೆಷಲ್ ವಿಡಿಯೋ ಮಾಡೋದು ಅಲ್ವಾ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಇರಲಿ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.